ನಮಗೋಸ್ಕರ. ಆದರೂ ಕೂಡ ಅದನ್ನ ಬದಿಗೆ ಒತ್ತಿ ರಿನಿವಲ್ ಮಾಡಿಕೊಂಡು ಅಡ್ಯಾಕ್ ಕಮಿಟಿ ಆಗ್ತಾ ಇದೆ. ಅದೇ ನಾನು ನಮ್ಮ ಅಶೋಕ್ ಸಾಹೇಬ್ರಿಗೆ ಹೇಳ್ತಿರೋದು, ಇದೆಲ್ಲ ಸ್ವಲ್ಪ ನೋಡಿ. ಅಲ್ಲಿ ಹೆಂಗೆ ಆ ಒನ್ ಫೋನ್ ಕಾಲ್ ಕರೆಗೆ ನೀವು ಅವ್ರದ್ದು ರಿಸಿಗ್ನೇಷನ್ ಕೇಳಿದಿರಿ. ಸ್ವಲ್ಪ ಇವ್ರಿಗೂ 5 ಕಮಿಟಿನಲ್ಲಿ ಹೆಂಗ್ ಕೂತಿದ್ದೀರಿ ಅಂತ ಒಂದು ಧ್ವನಿ ಇಲ್ಲ. ಸ್ಟ್ರಾಂಗ್ಲಿ ಆಸ್ಕ್ ಹಿಮ್ ಎ ಕ್ವಶನ್. ಅವ್ರು ಯಾಕೆ ಕೇಳಬೇಕು ಸರ್? ಲೀಡರ್ ಆಫ್ ದಿ ಅಪೋಸಿಷನ್ ಅಲ್ಲ, ನಾವು ಸಿಟ್ಟಿಂಗ್ ನಿಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, ಯಾಕೆ ಕೊಡಬೇಕು ಯಾಕೆ ಕೊಡಬಾರ್ದು ತೀರ್ಮಾನ ಮಾಡಕ್ಕೆ ಬರಲ್ವ ಸರ್ ಅವ್ರಿಗೆ? ಕಾನೂನು ಚೌಕಟ್ಟಿನೊಳಗಡೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ನಾನು ಕೊಡಕ್ ಆಗಲ್ಲ. ನೀವು ಕೇಳ್ತಿರೋದು ಬಹಳ ಸತ್ಯಾಂಶ, ಅದು ಇಲ್ಲ ಅಂತ ಇಲ್ಲ. ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಪೊಲಿಟಿಕಲ್ ಬೇಡ ಸರ್. ನಮಗೆ ನಮ್ಮ ಸಮುದಾಯದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀವಿ. ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ವಿಚಾರಕ್ಕೆ ಮಾತ್ರ ಮಾತಾಡ್ತಾ ಇದ್ದೀವಿ. ನಾನು BJP JDS ಕಾಂಗ್ರೆಸ್ ಅಂತ ಯಾವುದೇ ಪೊಲಿಟಿಕಲ್ ಹೇಳ್ತಾ ಇಲ್ಲ. ಸಮುದಾಯದ ಹಿತವನ್ನು ಕಾಪಾಡ್ತೀನಿ ಅಂತ ಹೇಳಿ ಮತವನ್ನು ಗಳಿಸಿಕೊಂಡು ಬಂದಿರತಕ್ಕಂಥ ಸಮುದಾಯದ ಮುಖಂಡರ ವಿಚಾರದ ಸಂಬಂಧಪಟ್ಟ ಇದೇ ನಿಮ್ಮ ಮಾತಿಗೆ ನಾನು ಸೀರಿಯಸ್ ನೋಟಾಗೆ ನೋಡ್ಕೊಂಡು ಒಂದು 2-3 ವರ್ಷ 2.5 ವರ್ಷದಿಂದ ನಾನು ಧ್ವನಿ ಎತ್ತಾ ಇದ್ದೀನಿ. ನಾನು ಮಾತಾಡೋದು ಧ್ವನಿ, ಅದು ಇವರೆಲ್ಲರಿಗೂ ಮುಟ್ತೈತೆ ಸರ್, ಮುಟ್ತೈತೆ, ಎಲ್ಲ ನೋಡ್ತಾವ್ರೆ. ಮೈಸೂರಿಗೆ ಸಂಬಂಧಪಟ್ಟಿದ್ದು ಇಶ್ಯೂಗೆ ಎಲ್ಲ ಸುಮ್ಗೆ ಸೈಲೆಂಟ್ ಆಗಿದ್ದಾರೆ. ವಾಟ್ ಈಸ್ ದಿ ಕನೆಕ್ಷನ್? ಭಯ. ನೀವು ಹೇಳೋದು ಮಾತಿ ಇವಾಗ ಒಬ್ಬಟ್ಟು ಬಿಟ್ಕೊಂಡು ಹೇಳ್ತೀನಿ. ಯಾರನ್ನ ಒಬ್ರು ಮೈಸೂರಿಗೆ ಅಟೆಂಡ್ ಮಾಡ್ತಾ ಇರೋದು ತೋರಿಸಿ. ಅಪೋಸಿಷನ್ ಲೀಡರ್ಸು, ರೂಲಿಂಗ್ ಪಾರ್ಟಿ ಲೀಡರ್ಸು, ಯಾಕೆ ವಿ ಆರ್ ಅನ್ಟಚಬಲ್ಸ್? ಆತಂಕವಾದಿನವ್ರು ನಾವು. ಆಸೆ ಆಗ್ಬಿಡ್ತು, ಯಾರೋ ಬಂದು ನಮ್ ಕೇಳ್ತಾರೆ ಅಂತ ಬರ್ತಾರೆ. ಆ ಕ್ಯಾಬಿನೆಟ್ಗೆ ಬರ್ತಾರೆ. ನಾವು ಏನು ಮನುಷ್ಯರಿಲ್ಲ. ನಾವು ರಿಕ್ವೆಸಿಷನ್ ಕೊಟ್ಟಿದ್ದೀನಿ ಸರ್ ನಮ್ಮ ಆರ್ ಅಶೋಕ್ ಸಾಹೇಬ್ರಿಗೆ, ಜವಾಬ್ ಬರಲ್ಲ. ಏನಂತ ಹೇಳೋಣ ಹೇಳಿ? ಇವ್ರ ಪರ ನಾನು ಏನ್ ಬ್ಯಾಟಿಂಗ್ ಮಾಡೋಣ? ನಮ್ಗೇನ್ ಡೆವಲಪ್ಮೆಂಟೇ ಇಲ್ಲ. ನೀವು ಈ ರೀತಿಯಿಂದ ನಡೆಯೋದು, ಇವರು ನಿಮ್ ಪರ ನಿಂತ್ಕೊಂಡು 5 ವರ್ಷಕ್ಕೆ ಒಂದ್ಸಲಿ ನಿಮ್ ಹೆಸರು ತಗೊಂಡು ಭಯ ಪಡಿಸಿ ಇವ್ರು ಓಟ್ ತಗೊಳ್ತಾರೆ. ಓಟ್ ಹಾಕೋರು ಯಾರು ಸರ್? ಜನಾನೇ ಓಟ್ ಹಾಕೋದು. ನಿಮ್ ಭಯ ತೋರಿಸ್ತಾರೆ. ನೀವು ಬರಲ್ಲ ಇಲ್ಲಿ, ಅವ್ರು ಭಯ ತೋರಿಸಿ ಅವ್ರು ಓಟ್ ತಗೊಳ್ತಾರೆ. ನಿಮ್ಮ ಹತ್ರ ಹೋದ್ರೆ ನಮ್ಗೆ ಓಟ್ ಹಾಕ್ಲಿಲ್ಲ ನೀವು ಅಂತೀರಿ. ಎಲ್ಲಿಗೆ ನಮ್ಗೆ ತಕೊಂಡ್ ಬಂದು ನೀವು ನಿಲ್ಸಿದ್ದೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಸರಿಗಾಗ್ಬೇಕು ಅಂತ ಹೇಳಿದ್ರೆ ಯಾವ ಬೆಟ್ಟಕ್ಕೆ ಹೋಗಿ ಯಾವ ಕಲ್ಗೆ ತಲೆ ಹೊಡ್ಕೊಳ್ಳೋಣ ಹೇಳಿ? 3 ವರ್ಷದಿಂದ ಹೇಳ್ತಾ ಇದ್ದೀನಿ, ಹಿಂಗ್ ಮಾಡವ್ರೆ, ಹಿಂಗ್ ಕೂತವ್ರೆ ಅಂತ. ಯಾರನ್ನ ಒಬ್ರು ಹಿಂಗ್ ಕೂತವ್ರೆ, ಇವ್ನ ಹೇಳ್ತಾವನೆ, ಏನ್ ಮಾಡೋದು ಇವನ್ಗೆ, ಏನ್ ಸಮಸ್ಯೆ ಇದು ಹೆಂಗ್ ಬಗೆಹರಿಸ್ಬೇಕು, ಯಾರನ್ನ ನೋಡ್ತಾವ್ರೆ? ನೀವೇ ಹೇಳಿ ಸ್ವಲ್ಪ. ಲೆಕ್ಕಾಚಾರನೇ ಇಲ್ಲ. ಇರ್ರೆಗ್ಯುಲಿಟೀಸ್ ಪ್ರಶ್ನೆನೇ ಇಲ್ಲ. ಆ ರೀತಿಯಿಂದ ನಡೆದವ್ರೆ. ಹೇಳಕ್ ಹೋಗ್ರೆ ಇವಾಗ ಹೇಳ್ಬೇಕಾಗಿರ್ತದೆ. ಇವ್ರ ಅಪ್ಪಂದಿರೋದು ಆಸ್ತಿ ಅಂತ ತಿಳ್ಕೊಂಡವ್ರೆ. ಕೂತಿರೋದು ಜಿಮ್ಮೆದಾರಿಗೆ, ಆ ಅಫಿಷಿಯಲ್ ಕಂಡಕ್ಟ್ಗೆ ಕೂತಿರೋದು ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರು. ಪ್ರೆಷರ್ ನಲ್ಲಿ ಇದೀನಿ ಅಂತಾರೆ. ಪ್ರೆಷರ್ ಮಾಡೋರು ಇವ್ರ ಮನೆಗೆ ಕಳಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ಮುಯ್ನು ಹೋಗಲ್ಲ ಇವ್ರು ಕಿವಿಗೆ.
ಒಂದಂದ್ರೆ ಹೇಳ್ಬೋದು ನಮ್ ಡಿಸ್ಟ್ರಿಕ್ಟ್ ವಕ್ಫ್ ಸಾಹೇಬ್ರದ್ದು ನೂರಾರಿದೆ. ಅಲಿಗೇಷನ್ ಹೇಳ್ತಾ ಇದ್ರೆ ನನ್ಗೂನು ಪನಿಷ್ ಮೀ ಅಕಾರ್ಡಿಂಗ್ ಟು ದಿ ಲಾ ಅಂತ ಹೇಳ್ತಾ ಇದ್ದೀನಿ. ಪೇಪರ್ ಇದೆ, ಪೇಪರ್ಗೆ ಡಿಸಿಪ್ಲಿನರಿ ಆಕ್ಷನ್ಗೆ ಇವ್ರಿಗೆ ಇನ್ಕ್ವೈರಿಗೆ ಕುಂಡಿಸಿ ಅಂತ ಹೇಳ್ತಾ ಇದ್ದೀನಿ. ಆ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಅವನು ಅವರು ಕಿವಿಗೆ ಮುಟ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಫ್ರಮ್ ಕೆಳಗಡೆಯಿಂದ ಮೇಲ್ಗಡೆ ಗಂಟ ಇವರೆಲ್ಲರೂ ಹಂಚ್ಕೊಂಡು ಭಾಗ್ಯದಾರ ಇದ್ದಾರೆ ಎಲ್ಲರೂ. ಇವಾಗ ಡಾಕ್ಯುಮೆಂಟ್ಸ್ ತೋರಿಸ್ತಾರಕ್ಕೆ ಹೇಳ್ತಾರದು. ನನ್ನ ಮನೆಗೆ ನನ್ನ ಮಗ ತಪ್ಪು ಮಾಡ್ತಾವನೆ, ನಾನು ಕಣ್ಣು ಮುಚ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಸಮಥಿಂಗ್ ಬೆನಿಫಿಟ್ ಐ ಆಮ್ ಗೇನಿಂಗ್ ಫ್ರಮ್ ಮೈ ಕಣ್ಣಿನ ಮಗ ಹತ್ರ. ಇದರಿಂದ ಇನ್ನ ಒಳ್ಳೇದು ಏನ್ ಉದಾಹರಣೆ ಕೊಡೋಣ ಹೇಳಿ ನೀವೇ. ಮನೆ ಸರ್ ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಹೋಗಲ್ಲ ನೀವು. ಇದನ್ನ CBI ವಹಿಸ್ಲಿಲ್ಲ ಅಂದ್ರೆ ಸರ್ ಕಾನೂನು ಹೋರಾಟಕ್ಕೆ ಏನಾದ್ರು ಮುಂದೆ ಆಗ್ಬೋದು, ಅವಕಾಶ ಇದೆಯಾ? ಲಾಸ್ಟ್ ಚಾನ್ಸ್ ಅದೇ ಇವಾಗ ಇರೋದು. CBIಗೆನೆ ಕಳಿಸ್ಬೇಕಾಗಿರೋದು ಇದು ಲಾಸ್ಟ್ ಚಾನ್ಸ್. ಇದು ಕಳಿಸ್ತೀವಿ ಇವಾಗ. ನಾನೇನ್ ಮಾತ್ರ ಇವರು ಕಿವಿಗೆ ಮುಯ್ನು ಹೋಗ್ತಾರಕ್ಕೆ ಬೊಗಳಕ್ ಆಗಲ್ಲ ಇವ್ರಿಗೆ. ಬೆಟ್ಟದ ಕಲ್ಲು ಇವರು. ಇಲ್ಲಾಂದ್ರೆ 40 ಅಮೆಂಡ್ಮೆಂಟ್ಸ್ ಬರಬೇಕು, ಇಲ್ಲಾಂದ್ರೆ CBIಗೆ ಹೋಗ್ಬೇಕಿದೆ. ಇದೆರಡೇ ಸೊಲ್ಯೂಷನ್. ಇದು ಅದೆರಡೂ ಆಗ್ಲಿಲ್ಲ ಅಂದ್ರೆ ನಿಮ್ದೇನು ಸರ್? ಹೆಣ ಹಾಕೊಂಡು ಸಾಯ್ಬೇಕು ನಾವು ಅಷ್ಟೇ. ಅದು ಅವರೇ ಕೈ ತರೋದು ಅಷ್ಟೇ. ಸಾಯ್ಲಿ ನನ್ನ ಮಗ ಇವರು ಅಂತ ಕೇಳ್ದಾದ್ರು ಇರ್ತಾರೆ ಅಂತ. ಇನ್ ಕೇಳಲ್ಲ ಯಾರನ್ನು? ಕೇಳಲ್ಲ. ಸಾಯ್ಲಿ ನನ್ನ ಮಗ ಏನ್ ಹೇಳ್ತಾನೆ ಹೇಳ್ಕೊಳ್ಳಿ. ಏನ್ ಇವಾಗ ಇದೇ ಲ್ಯಾಂಗ್ವೇಜ್ ಇವಾಗ ಹೋಗ್ಬೇಕಾಗಿರೋದು. ಏನ್ ಕಿತ್ಕೊಳ್ಳಿ ಅಂತಾರದು. ನಮ್ಮ ಅಶೋಕ್ ಸಾಹೇಬ್ರು ಮೊನ್ನೆ ಅಸೆಂಬ್ಲಿನಲ್ಲಿ ನಮ್ DK ಶಿವಕುಮಾರ್ ಸಾಹೇಬ್ರಿಗೆ ಹೇಳ್ತಾ ಇದ್ರು ಕಿತ್ಕೊಳ್ಳೋದು ಮೀನಿಂಗು. ಅದೇ ರೀತಿಯಿಂದ ನಾವು ಇವಾಗ ಹೇಳ್ಬೇಕಾಗಿರೋದು. ಏನ್ ಕಿತ್ಕೊಳ್ತೀಯ ಇವನು ಅಂತ ನಮ್ಮ ಮೇಲೇನು ಹಂಗೆ ಹೋಗ್ತಾ ಇದ್ದೀವಿ. ಸಮುದಾಯ ಹೀಗೆ ಇರ್ಬೇಕು. ಅಯ್ಯೋ ಅವ್ರಿಗೆ ಇಷ್ಟ. ಅವ್ರಿಗೆ ಸಮುದಾಯ ಪರ ಅಕಸ್ಮಾತ್ ಅವ್ರಿಗೆ ಸ್ವಲ್ಪನೂ ಸಿನ್ಸಿಯರಿಟಿ ಇರ್ತಾ ಇದ್ರೆ ನಿಮ್ಗೆ ಒಂದ್ ಆಟೋ ಡ್ರೈವರ್ ಸಿಗ್ತಾ ಇರ್ಲಿಲ್ಲ, ಒಂದ್ ಪೆನ್ಚರ್ ಶಾಪ್ನವನು ಸಿಗ್ತಾ ಇರ್ಲಿಲ್ಲ, ಬಿಡಿ ಕಾರ್ಮಿಕರು ಸಿಗ್ತಾ ಇರ್ಲಿಲ್ಲ, ಒಂದ್ ಅಗರಬತ್ತಿ ಎಳೆಯೋರು ಸಿಗ್ತಾ ಇರ್ಲಿಲ್ಲ, ಒಂದ್ ಕುದುರೆ ಗಾಡಿ ಎಳೆಯೋನು ಸಿಗ್ತಾ ಇರ್ಲಿಲ್ಲ. ಅವ್ರು ಇಲ್ಲ ಅಂದ್ರೆ ಇವಾಗ ಮೇನ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ. ಅವ್ರ ಅಕಸ್ಮಾತ್ ಇಲ್ಲ ಅಂದ್ರೆ ಇವ್ರಿಗೆ ವೋಟ್ ಕೊಡೋರು ಯಾರು ಹೇಳಿ? ಇವಾಗ ನನ್ನ ಅಲಿಗೇಷನ್ ಇದು. ಇಂಥವ್ರಿಗೆ ಮಡಿಕೊಂಡು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆಲ್ಲ ಇದೆಲ್ಲ ಅಲಿಗೇಷನ್ಸ್ ಇದಾವೆ. ಸುಪ್ರೀಂ ಕೋರ್ಟ್ ಯಾಕೆ ಒಂದು ದಾವೆ ಹೂಡಬಾರ್ದು ತಾವು? ಸರ್ ಇದೆ, ಲಾಸ್ಟ್ ನಲ್ಲಿ ಹೋಗ್ತೀವಿ ನಾವು. ನಾನು ಅಲ್ಹಮ್ದುಲಿಲ್ಲಾ ದೇವರು ನಮಗೆ ಮೌತ್ ಕುಯ್ಕ ಸಾವು ಕೊಡೋದು ಮುಂಚೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ನಾವು ಬಿಡಲ್ಲ. ಸುಪ್ರೀಂ ಕೋರ್ಟು ಹೋಗ್ತೀವಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರನೂ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ. ಮಾತ್ರ ಇವ್ರಿಗೆ ಬಿಡಲ್ಲ. ಯಾಕಂದ್ರೆ ಇವ್ರದ್ದು ಪರ್ಸನಲ್ ಇಲ್ಲ. ಸಮುದಾಯಕ್ಕೆ ನಮ್ಗೆ ನೋಡಿದ್ರೆ ಅವ್ರದ್ದು ಹಕ್ಕೆಲ್ಲ ನೀವು 29,000 ಎಕರೆ ಜಮೀನ್ ನೀವು ಯಾರಿಗೆ ನೀವು ಯಾಮರಿಸ್ಬಿಟ್ಟು ತಿಂದಿದ್ದೀರಿ ಹೇಳಿ? ಯಾರು ತಿಂದಿರ್ಬೋದು ಸರ್? ಅಲ್ಲಿ ನಾನು ಬೇರೆ ಕಡೆದು ಆಮೇಲೆ ಹೇಳ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಇವಾಗ ಕ್ವಶನ್ ಕೇಳ್ಬಿಟ್ಟಿದ್ದೀರಿ ನೀವು, ಅದಕ್ಕೆ ಒಂದು ಉತ್ತರ. ಮೈಸೂರಿಗೆ ಸಂಬಂಧಪಟ್ಟಿದ್ದು ನಮ್ಮ ಶಾಸಕರು ಇದ್ದಾರೆ, ಅನ್ವರ್ ಮಾಪಡಿ ರಿಪೋರ್ಟ್. ಯಾವ ಶಾಸಕರು? ನಮ್ಮ ಶಾಸಕರು NR ಕ್ಷೇತ್ರ ಶಾಸಕರು ತನ್ವೀರ್ ಸೇಠ್ ಸಾಹೇಬ್. ಅವ್ರ ಅಪ್ಪನು ಲೇಟ್ ಅಜಯ್ ಸೇಠ್ ಸಾಹೇಬ್ರು ಇದ್ದಾರೆ. ಅವ್ರು ಬಿಟ್ಟು ತಾಜ್ ಮೊಹಮ್ಮದ್ ಖಾನು ಇದ್ದಾರೆ. ಯಾರು ಸರ್ ತಾಜ್ ಮೊಹಮ್ಮದ್? ಅವರು ಸ್ಕೂಲ್ ಫಾರೂಕ್ ಸ್ಕೂಲ್ ಅವರು. ಈ 3 ಜನ ಇದ್ದಾರೆ. ಈ 3 ಜನ ಜೊತೆನಲ್ಲಿ ಅಲ್ಲಿ ಐಡೆಂಟಿಫಿಕೇಶನ್ ಹೆಸರಿಂದ ಆಗ್ಲಿಲ್ಲ, ಬಟ್ ಕಮಿಟೀಸ್ ಇದ್ದಾರೆ. 6 ಕಮಿಟೀಸ್ ಇದೆ. ಯಾವ್ದಾದ್ರು ಸರ್? ರಿಫೈಲ್ ಮುಸ್ಲಿಮೀನ್ ಅಲ್ಲಿ ಬಾಯ್ಸ್ ಆರ್ಫನೇಜ್, ಗರ್ಲ್ಸ್ ಆರ್ಫನೇಜ್, ಅಂದೇಶಾವಲಿ ಮಕಾನ್, ಯಾವ್ದೋ ಗೌಸಿಯಾ ಮಂಜಿಲ್ ಅಂತ ಇದೆ, ಅಂದೇಶಾವಲಿ ಮಕಾನು. ಅವ್ರಿಗೆ ಬಿ ಕೋಸಕ್ಕೆ ನೋಡ್ಬೇಕು. 6 ಇದೆ.
ಅವ್ರ ವಿರುದ್ಧ ಕ್ರಮ ತಗೊಳಕ್ಕಾಗಲ್ಲ ಸರ್. ಯಾಕಾಗಲ್ಲ? ಕಮಿಷನ್ ರಿಪೋರ್ಟ್ ನಲ್ಲಿ ಕೂತಿರೋದು ಇವರು. ಅದೇ ಇವಾಗ ನೀವು ಆವಾಗ್ಲೂ ಕೇಳಿದ್ರಿ, ಕಮಿಷನ್ ರಿಪೋರ್ಟ್ ಇದು. ವಾಟ್ ಈಸ್ ಕಮಿಷನ್ ರಿಪೋರ್ಟ್? ಇದು ಜನಕ್ಕೆ ಅರ್ಥ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವ್ರ ಹೆಸರು ತಗೊಳ್ಳೋದು ಮುಂಚೆ ನಾನು ವಾಟ್ ಈಸ್ ಕಮಿಷನ್ ರಿಪೋರ್ಟ್ ಅಂತ ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಅದರ ಡೀಟೇಲ್ಸ್ ನಾಗೆ ಬರೋಣ ಅಂತ. ಕಮಿಷನ್ ರಿಪೋರ್ಟ್ ಏನಿದು? ಇಟ್ ಈಸ್ ನಾಟ್ ಎ FIR ಕಾಪಿ ರಿಲೇಟೆಡ್ ವಿತ್ ಜುಡಿಷಿಯಲ್ ಪ್ರೋಸೆಸ್. ಬಟ್ FIR, ಚಾರ್ಜ್ ಶೀಟ್, ಜುಡಿಷಿಯಲ್ ಪ್ರೋಸೆಸ್ ಇದು ಬೇರೆ ಇಶ್ಯೂ. ಇದು ಅದು ಹೊರತುಪಡಿಸಿ ಅದು ಬೇರೆ ಇಶ್ಯೂ. ಇದು ಕಮಿಷನ್ ರಿಪೋರ್ಟ್ ನೋಟಿಫಿಕೇಶನ್ ಮಾಡಿ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಇಂದ ನೋಟಿಫಿಕೇಶನ್ ಮಾಡಿ ಯಾರೋ ಒಬ್ಬರಿಗೆ ಹೂ ಮೇಡ್ ದ ನೋಟಿಫಿಕೇಶನ್. ಅದು ಯಡಿಯೂರಪ್ಪ ಸರ್ ಚೀಫ್ ಮಿನಿಸ್ಟರ್ ಇರೋ ಟೈಮ್ನಲ್ಲಿ ಬಿಜೆಪಿ ಗವರ್ಮೆಂಟ್ ಅವ್ರು ಮಾಡಿರೋದು. ಯಾರ್ಯಾರು ಇರ್ತಾರೆ ಸರ್ ಕಮಿಷನ್ ಅಲ್ಲಿ? ಕಮಿಷನ್ ಅಲ್ಲಿ 17 ಜನ ಇದ್ದಾರೆ. ಯಾರ್ಯಾರು ಇರ್ತಾರೆ ಸರ್? ಇದ್ದಾರೆ ಸರ್. IAS ಆಫೀಸರ್ಸು, IPS ಆಫೀಸರ್ಸ್ ಇದ್ದಾರೆ. ಸುಮಾರು ಇಂಟೆಲೆಕ್ಚುಯಲ್ಸ್ ಇರೋದು. ಸಮುದಾಯದವ್ರು ಯಾರು ಇದಾರ? ಇಲ್ಲ ಇಲ್ಲ, ಅದೆಲ್ಲ ಕಮಿಷನ್ ನಲ್ಲಿ ಇರಲ್ಲ, ಸಮುದಾಯ ಅನ್ನೋದು ಇರಲ್ಲ. ಎಲ್ಲ IAS ಆಫೀಸರ್ಸ್, IPS ಆಫೀಸರ್ಸ್. ಓನ್ಲಿ ಗೌರ್ಮೆಂಟ್ ಯಾರು ಗೌರ್ಮೆಂಟ್ ಅಪಾಯಿಂಟ್ ಮಾಡಿರ್ತಾರೆ ಅವರೇ. ಪೊಲಿಟಿಷಿಯನ್ಸ್ ಇರಲ್ಲ. ನನ್ಗೆ ಇವನ್ ಬೇಕು, ನನ್ಗೆ ಅವನ್ ಬೇಕು, ನನ್ ಚಿಕ್ಕಪ್ಪನ ಮಗ ಬೇಕು, ದೊಡ್ಡಪ್ಪನ ಮಗ ಬೇಕು ಅಂತ ಯಾರು ತಗೊಳಲ್ಲ. ಇಲ್ಲಿ ಕಮಿಟಿನಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರಂಗೆ. ನಾನು ಹೋದ್ಮೇಲೆ ನನ್ನ ಮಗ ಹೋದ್ಮೇಲೆ ಅವನ ಮಗ ಅಂತದಿಲ್ಲ. ಕಮಿಷನ್ ಅಲ್ಲಿ ಫುಲ್ ಎಲ್ಲ ಸೆಷನ್ ಜಡ್ಜು ಕೂತವ್ರೆ. ಮೈಸೂರ್ದು ಸೆಷನ್ ಜಡ್ಜು ಕೂತವ್ರೆ, ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜು ಕೂತವ್ರೆ. ಎಲ್ಲ ಇವರು ಇದ್ದಿ ಈಚ್ ಅಂಡ್ ಎವ್ರಿ ಪೇಪರ್ ಇವರು ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಆ ಕಾಲದಲ್ಲಿ ಯಾರ್ಯಾರು ಡಿಸ್ಟ್ರಿಕ್ಟ್ ನಲ್ಲಿ ತಹಸೀಲ್ದಾರ್ಸು, ಆಯುಕ್ತರು, ಡೆಪ್ಟಿ ಕಮಿಷನರ್ಸು ಯಾರ್ಯಾರು ಇರ್ತಾರೆ ಅವ್ರ ಕಡೆಯಿಂದ ಎಲ್ಲ ವೆರಿಫಿಕೇಶನ್ ಮಾಡಿ ಜೋಡಿಸಿರೋದು ರಿಪೋರ್ಟ್. ಎಷ್ಟು ಪೇಜ್ ಇದೆ ಸರ್? ಅದು ಒಂದು ಸುಮಾರು 7,000 ಇದೆ. ಸುಮಾರು ಇಲ್ಲ, 7,000 ಇದೆ. ಒಂದು ಸ್ವಲ್ಪ ಹಿಂದ್ಗಡೆ ಮುಂದ್ಗಡೆ ಇದೆ. ನಿಯರಿಂಗ್ 7,000 ಪೇಜಸ್. ಈಚ್ ಅಂಡ್ ಎವ್ರಿ ಟೌನ್, ವಿಲೇಜ್, ಎವ್ರಿಥಿಂಗ್ ಇದೆ. ಬೇರೆ ಸಿಟಿದು ಬೇರೆ ವಿಲೇಜ್ದು ಅಂತ ಇಲ್ಲ. ಡಿಸ್ಟ್ರಿಕ್ಟ್ ಮೀನ್ಸ್ ಪೂರ್ತಿ ಡಿಸ್ಟ್ರಿಕ್ಟ್ ಎಲ್ಲ ಇದೆ, ಪೂರ್ತಿ ಸ್ಟೇಟ್ ಇದೆ. ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂಗಿರ್ತದ ಅದು? ಎಸ್, ಅವರೇ ಲಾಸ್ಟ್ ನಲ್ಲಿ ಇವರು ಎಲ್ಲ ಅವ್ರು ಕಲೆಕ್ಟ್ ಮಾಡಿ ಕೊಟ್ಟು ಇವ್ರು ಅನಲೈಸ್ ಮಾಡಿದ್ರೆ ಅವ್ರು ಎಲ್ಲ ಜಸ್ಟಿಫಿಕೇಶನ್ ಮಾಡಿರೋದು. ಎಸ್. ಇವಾಗ ನಿಮ್ಮ ಈ ಪ್ರಶ್ನೆಗೆ ಇನ್ನೊಂದು ಮಾತು ಹೇಳ್ಬಿಟ್ಟು ಮುಗಿಸ್ತೀನಿ ನನ್ನ ಮಾತು. ಇವಾಗ ಇಲ್ಲಿ ಏನೇನು ಹರ್ಡಲ್ಸ್ ಆಗಿ, ಕಂಪಲ್ಷನ್ಸ್ ಆಗಿ, ಪೊಲಿಟಿಕಲ್ ಕಂಪಲ್ಷನ್ ಆಗಿ ಮುಚ್ಚಾಕ್ಬಿಟ್ಟಿದ್ರು. ಯಾವಾಗ 12 ಆದ್ಮೇಲೆ ಇವ್ರು ಅನ್ವರ್ ಪಡಿ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗೋರು. ಸುಪ್ರೀಂ ಕೋರ್ಟ್ ಇಂದಾನು ಆದೇಶ ಆಗೈತೆ ಹೈಕೋರ್ಟ್ಗೆ, ಬೆಂಗಳೂರು ಹೈಕೋರ್ಟ್ಗೆ. 101% ಇಟ್ ಇಸ್ ಜಸ್ಟಿಫಿಕೇಶನ್ ಆಫ್ ಸ್ಕ್ಯಾಮ್ಸ್ ಅಂತ ಹೇಳೋರು. ರಿಪೋರ್ಟ್ ಏನಾದ್ರು ಇದೆಯಾ ಸರ್? ಇದೆಲ್ಲ ಎಲ್ಲ ರಿಪೋರ್ಟ್ ತಮ್ಮ ಹತ್ರ ಇದೆಯಾ? ಅದು ಇದೆ ಎಲ್ಲ ಇದೆ, ಕೊಡ್ತೀನಿ. ಹೈಕೋರ್ಟ್ ನಲ್ಲಿ ನಾನು ನಿಮ್ಮ ಹಿಂಗಡೆ ವಿಡಿಯೋಸ್ ನಲ್ಲೂ ಹೇಳಿದ್ದೆ, ಹೈಕೋರ್ಟ್ ನಲ್ಲಿ ಒಂದು ಆದೇಶ ಆಗ್ತದೆ. ಎಸ್, ಇಟ್ ಈಸ್ 101% ಟ್ರೂಲಿ ಬೇಸಿಸ್ ಆನ್ ದಿ ರಿಪೋರ್ಟ್ ಆಫ್ ದಿ ಸ್ಕ್ಯಾಮ್ಸ್. ಇಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂತ ಹೇಳ್ಬಿಟ್ಟು ಆದೇಶ ಕೊಡ್ತಾರೆ. ಯಾರ ಸರ್ಕಾರ ಏನ್ ಸರ್ಕಾರ ಇವಾಗ ಹೇಳಲ್ಲ, ಮುಂದಿನ ಸರ್ಕಾರದಲ್ಲಿ ಹೇಳ್ತೇನೆ. ಆ ಟೈಮ್ ನಲ್ಲಿ ಆ ಸರ್ಕಾರ ರಿವಿಷನ್ ಪೆಟಿಷನ್ ಹಾಕ್ತಾರೆ. ಎಷ್ಟು ವರ್ಷಗಳಿಂದ ಸರ್? ನಾನು ಹೇಳ್ತಾ ಇದ್ದೀನಲ್ಲ, ಇದೇ ಪೆಂಡಿಂಗ್ ಮಡಗಿರಿ, ನೆಕ್ಸ್ಟ್ ಹೇಳ್ತೀನಿ. ಬಿಕಾಸ್ ಇಲ್ಲ, ಫ್ಲೇರ್ ಅಪ್ ಆಗೋದು ಬೇಡ. ಹೇಳ್ತೀವಿ, ಹೇಳಲ್ಲ ಅಂತ ಇಲ್ಲ, ಮೂಲೆನೂ ಹೇಳ್ತೀವಿ. ಯಾವ ರೀತಿಯಿಂದ ಯಾರ್ಯಾರು ನಮ್ಮೆಲ್ಲರಿಗೂ ಯಾಮರ್ಸ್ಕೊಂಡು ಹೋಗವ್ರೆ ಎಲ್ಲ ಹೇಳ್ತೀವಿ, ಎಲ್ಲ ಬಿಚ್ ಹಾಕ್ತೀವಿ. ಈ ಜನಕ್ಕೆ ಗೊತ್ತೇ ಆಗ್ಬೇಕು. ಇದು ದಾಖಲಾತಿ ಸಮೇತ ಜನಕ್ಕೆ ಗೊತ್ತಾಗ್ಬೇಕು ಅಂದ್ರೆ ಗೊತ್ತಾಗ್ಬೇಕಿದು. ಹೆಂಗ್ ನೀವು ಮುಚ್ಕೊಂಡು ಹೋಗಿದ್ದೀರಿ ಇದೆಲ್ಲ ಜನಕ್ಕೆ ಗೊತ್ತಾಗ್ಬೇಕು. ಖೇಲ್ ತಮಾಷಾ ಏನ್ ಹುಡುಗಾಟ ಇದು? 1,000 ರೂಪಾಯಿ ನೀವು ಟ್ರೆಜರಿ ಮನಿಯಿಂದ ಖರ್ಚು ಮಾಡಿಬಿಟ್ಟು
ರಿಪೋರ್ಟ್ ತಯಾರು ಮಾಡ್ಬಿಟ್ಟು ಮುಚ್ಚಾಕ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಒಂದು ಅಪ್ಲಿಕೇಶನ್ ಇನ್ವಿಟೇಷನ್ ಜವಾಬ್ ಕೊಡಲ್ಲ ಇವರು. ಇಲ್ಲಿ ಅಂದ್ರೆ ನಮ್ಮ ಶಾಸಕರು ಹೂ ಇಸ್ ಇವಾಗಂಟಾನು ನಾಮಿನೇಟೆಡ್ ಮೆಂಬರ್ ಆಫ್ ದಿ ಬೋರ್ಡ್, ಬೆಂಗಳೂರು ಸ್ಟೇಟ್ ಆಫ್ ಬೋರ್ಡ್ ಆಫ್ ನಲ್ಲಿ ಒಂದು ಜವಾಬ್ ಕೊಡಲ್ಲ. ನೀವು ಇವ್ರಿಗೆ ಬಚಾಯಿಸ್ತಾ ಇರೋದು ಇಲ್ಲ ನಮ್ಗೆ ಯಾಮಾರಿಸ್ತಾ ಇರೋದು ಹೇಳಿ? ಕೇಳ್ಬೇಕಾಗಿರ್ತದೆ ಇಲ್ಲ ಇದೆಲ್ಲ? ಏನ್ ನಾವು ಹುಟ್ಟಿದೆ ಇಲ್ಲಿ ತಪ್ಪಾಗ್ಬಿಡ್ತು ನಿಮ್ಗೆ? ಎಲ್ಲ ಗೊತ್ತಾಗ್ಬೇಕು ಅಂದ್ರೆ ಗೊತ್ತಾಗ್ಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟಿ. ಯಾರ್ಯಾರು ತಪ್ಪು ಮಾಡವ್ರೆ, ಯಾರ್ಯಾರ ಸಮುದಾಯದ ಪ್ರಾಪರ್ಟಿ ಎಲ್ಲ ನುಂಗವ್ರೆ. ಎನ್ಕ್ರೋಚ್ಮೆಂಟ್ ಇಸ್ ನಥಿಂಗ್ ಬಟ್ ನುಂಗಿರೋದು ಇವರು. ನೀವು ಇಷ್ಟೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ನಿಮ್ಮನ್ನ ಒಂದು ವಿಧಾನ ಪರಿಷತ್ಗೋ ರಾಜ್ಯಸಭೆಗೋ ಅಥವಾ ಯಾವ್ದಾದ್ರು ವಕ್ಫ್ ಬೋರ್ಡ್ಗೆ ಚೇರ್ಮನ್ ಮಾಡಬೇಕು ಅಂತ ಏನಾರು ಆಸೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಸರ್? ನೋ ಕಮೆಂಟ್ಸ್. ಅಂಡ್ ಬೇಕಾಗಿಲ್ಲ ನಮ್ಗೆ, ಇಲ್ಲ ಬೇಕಾಗಿಲ್ಲ, ಅಲ್ಹಮ್ದುಲಿಲ್ಲಾಹ್, ನೋ ಕಮೆಂಟ್ಸ್. ಅವರು ಕೇಳಿದ ಪ್ರಕಾರ ಏನಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾಡ್ತಾ ಇದೀರಲ್ವಾ, ಇದು ಹಿಂದೆ ಏನಾರ ನಿಮ್ದು ಆಸೆ ಇದೆಯಾ? ನಮ್ ಜನಕ್ಕೆ ಒಳ್ಳೇದ್ ಮಾಡ್ಬಿಡಿ, ಅವ್ರ ಹಕ್ಕು ಅವ್ರಿಗೆ ಕೊಟ್ಬಿಡಿ ಸಾಕು, ನಮ್ಗೆ ಇದೇ ಇಷ್ಟ ಅನ್ನೋದು. ನಮ್ ಜನ ಬಡವ ಸ್ಥಾನದಲ್ಲಿ ಬದುಕ್ತವ್ರು ನೋಡಿ. ಅಲ್ಲ, ತಾವು ಅದನ್ನ ಈ ರೀತಿ ಹೋದಾಗ ತಾವೇ ಮಾಡ್ಬೋದಲ್ಲ, ಅದಕ್ಕೆ ಸುಪ್ರೀಂ ಪವರ್ ಇರ್ತದಲ್ಲ. ನಮ್ ಕೈನಲ್ಲಿ ನಮ್ ಪರ್ಸನಲ್ ರೀತಿಯಲ್ಲಿ ನಮ್ಗೆ ಎಷ್ಟಾಗ್ತದೆ ಅದ್ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನೋಡಿ ಸರ್. ಇವಾಗ ನೀವು ಹೇಳಿದ್ದು ಮಾತು ಬಹಳ ಒಳ್ಳೇದಿದೆ. ದೇವರು ನಮ್ಗೆ ಎಷ್ಟು ಶಕ್ತಿ ಕೊಟ್ಟವನೆ ಅದ್ ನಾವು ಮೀರ್ಕೊಂಡೇನು ಕೊಡಕ್ಕಾಗಲ್ಲ. ಅದು ನಾವು ನಮ್ಮ ಕೆಪಾಸಿಟಿನಲ್ಲಿ ನಾವು ಏನ್ ಮಾಡ್ಬೇಕು ಮಾಡ್ತಾ ಇದ್ದೀವಿ. ಇದು ಸಮುದ್ರದ ಮೇಲೆ ಕೂತಿರೋದು ಇವ್ರು ಎಷ್ಟು ಅಂಜಿದ್ರು ಪರ್ಸೆಂಟ್ ಆ 60 ಕಮಿಟೀಸ್ ಇದೆ, ಆ 30% ಅವ್ರು ಕೊಟ್ಬಿಟ್ರೆ ನನ್ಗೆ ಅನ್ಸ್ತದೆ ಒಬ್ಬನು ಬಡವ ಇರಲ್ಲ ಮೈಸೂರು ಸಿಟಿನಲ್ಲಿ. ಬರೀ ಮೈಸೂರು ಸಿಟಿದು ನಾನು ಹೇಳ್ತಾರೆ 30% ಕೊಟ್ರೆ 30% ಕೊಟ್ರೆ ಅವ್ರ ಆದಾಯದಿಂದ ಅಷ್ಟೊಂದು ಆದಾಯ. ವರ್ಷಕ್ಕೆ 1,20,00,000 ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಪೇಪರ್ ಹೇಳ್ತಾ ಇರೋದು. ಅದು ಎಲ್ಲಿಗೆ ಹೋಗುತ್ತೆ ಸರ್? ಅದು ಒಂದ್ಸಲಿ ನಮ್ ಡಿಸ್ಟ್ರಿಕ್ಟ್ ವರ್ಕ್ ಆಫೀಸರ್ಗೆ ಕೇಳಿ, ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಅದು ಬ್ಯಾಕ್ ಡೋರ್ ಡಿಪ್ಲೊಮೆಸಿನಲ್ಲಿ ಬ್ಯಾಕ್ ಡೋರ್ ಏನೇನ್ ನಡೀತಾ ಇದೆ ಅದೆಲ್ಲ ನಾವು ನೋಡಕ್ ಹೋಗಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಪೇಪರ್ಸ್ ಇದೆ, ಪೇಪರ್ಸ್ ತೋರಿಸ್ತಾ ಐತೆ ತಿಂಗಳಿಗೆ ಬೇಡ ವರ್ಷಕ್ಕೆ 2.5 ಕೋಟಿ ಇದ್ದಾರೆ ವರ್ಷಕ್ಕೆ. ಅಂದ್ರೆ ಒಂದೇ ಜಾಗದಿಂದ ಒಂದೇ ಕಮಿಟಿಯಿಂದ, ಒಂದೇ ಜಾಗ ಇಲ್ಲ, ಒಂದು ಕಮಿಟಿಯಿಂದ. ಅವ್ರ ಕಮಿಟಿನಲ್ಲಿ 27 ಪ್ರಾಪರ್ಟೀಸ್ ಇದೆ. ಅಂದ್ರೆ ಲಾಭನಾ? ಲಾಭ 2.5 crores ಇದೆ ಒಂದು ವರ್ಷಕ್ಕೆ. ಉಳಿಯೋದು ಲಾಭ ಲೆಕ್ಕ ಇಲ್ಲ. ಲೆಕ್ಕ ನಮ್ಗೆ ತೋರ್ಸಲ್ಲ, ಅವ್ರ ಹತ್ರ ಇದೆ ಲೆಕ್ಕ. ನಮ್ಗೆ ಕೊಡಕ್ ಹೋಗಲ್ಲ ಅವರು. ಫುಲ್ ಸೀರಿಯಸ್ ಇದೆ ಸರ್. ಈ ಸೀರಿಯಸ್ ಇರೋದ್ರಿಂದ ನಾನು ಸೀರಿಯಸ್ ಆಗಿ ನೋಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ಹೇಳಿದಂಗೆ, ನೀವು ಕೇಳಿದಂಗೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಎಲ್ಲ ಪ್ರಯತ್ನ ಮಾಡ್ತೀವಿ. ಇವ್ರು ಯಾರು ಕೇಳ್ದಂಗೆ ಕೂತಿದ್ರೆ ಇವ್ರ ಮೇಲೆ ಅಧಿಕಾರಿನವರು, ಇವ್ರ ಮೇಲೆ ರಾಜಕೀಯನವರು ಮೈಸೂರು ಅಂಡ್ ಮಂಡ್ಯಗೆ ರೆಡಿ ಮಾಡಲಿಲ್ಲ ಅಂದ್ರೆ ನಾವು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಆಲ್ರೆಡಿ ಫೈಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನ ಬರ್ತೀನಿ. ಲಾಸ್ಟ್ ಮೂಲ ಎಲ್ಲೋ ಹೋಗ್ತೀವಿ. ಬದುಕೋ ಗಂಟ ನಾವು ಟ್ರೈ ಮಾಡ್ತೀವಿ. ಜನಕ್ಕೆ ಮುಟ್ಟಿಸ್ತೀವಿ. ಹೋರಾಟ ಮುಂದುವರಿಯುತ್ತೆ, ಅದೆಲ್ಲ ಬಿಡಲ್ಲ, ನಿಲ್ಲಲ್ಲ. ಯಾವ ಕಾರಣಕ್ಕೂ ನಿಲ್ಸಲ್ಲ. ಮುಂದಿನ ಸಂಚಿಕೆಯಲ್ಲಿ ಏನನ್ನ ನಾವು ಕಾಣ್ಬೋದು? ಏನೇನು ಮುಚ್ಚಾಕಿದ್ದೀನಿ ಅವಾಗೆಲ್ಲ ಬಿಡಿಸಿ ಹಾಕ್ತೀನಿ, ಎಲ್ಲ ಕೊಡ್ತೀನಿ. ಅದು ಉಪಲೋಕಾಯುಕ್ತ ರಿಪೋರ್ಟ್ ಬಗ್ಗೆ ಹೇಳ್ತೀನಿ ಮುಂದಿನ ಸಂಚಿಕೆ.